ಸ್ನೇಹಿತರೆ, ನಿಮಗೆಲ್ಲ ಮತ್ತೊಮ್ಮೆ ಕಾಂಟೆಂಟ್ ಸರ್ಕಲ್ ಕೆ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಸಮೀಪದಲ್ಲಿರುವ ಪವಿತ್ರ ಹಾಗೂ ಪ್ರಾಚೀನ ಕ್ಷೇತ್ರವಾದ ಮಾರೇಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದೇವೆ. ಈ ದೇವಸ್ಥಾನ ಸುಮಾರು 1200 ವರ್ಷಗಳಷ್ಟು ಪ್ರಾಚೀನ ಇತಿಹಾಸ ಹೊಂದಿದೆ. ಈ ದೇವಾಲಯವು ಕರ್ನಾಟಕದ ಪ್ರಸಿದ್ಧ ನರಸಿಂಹ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇದು ಭಕ್ತಿ, ಇತಿಹಾಸ ಮತ್ತು ಶಿಲ್ಪಕಲೆಯ ಸುಂದರ ಸುಗಮವಾಗಿದೆ. ಸ್ಥಳ ಪುರಾಣದ ಪ್ರಕಾರ ಸುಯಜ್ಞ ಮತ್ತು ಲಂಬಕರ್ಣ ಎಂಬ ಇಬ್ಬರು ಮಹರ್ಷಿಗಳು ಇಲ್ಲಿ ತಪಸ್ಸು ನಡೆಸಿದ್ದರು. ಅವರ ಭಕ್ತಿಗೆ ಮೆಚ್ಚಿದ ಶ್ರೀ ಮಹಾವಿಷ್ಣು ಲಕ್ಷ್ಮೀನರಸಿಂಹನ ಸ್ವರೂಪದಲ್ಲಿ ದರ್ಶನ ನೀಡಿ ಇದೇ ಕ್ಷೇತ್ರದಲ್ಲಿ ನೆಲೆಸಿದರು ಎಂಬ ನಂಬಿಕೆಯೂ ಇದೆ. ಅದಕ್ಕಾಗಿ ಈ ಸ್ಥಳಕ್ಕೆ ಬಂದ ಭಕ್ತರಿಗೆ ವಿಶೇಷ ಶಾಂತಿ ಅನುಭವವಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಈ ಪ್ರದೇಶವನ್ನು ಗಣರಾಜ್ಯ ಕ್ಷೇತ್ರ ಎಂದು ಕರೆಯಲಾಗ್ತಿತ್ತು. ಆನೆಗಳು ಹೆಚ್ಚಾಗಿ ಸಂಚರಿಸುತ್ತಿದ್ದ ಕಾರಣ ಈ ಹೆಸರು ಬಂದಿತ್ತು. ಇತಿಹಾಸದ ದಾಖಲೆಗಳ ಪ್ರಕಾರ ಈ ದೇವಸ್ಥಾನವನ್ನು ಸುಮಾರು ಕ್ರಿಸ್ತಶಕ 10ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ನಂತರ ಚೋಳರು, ಹೊಯ್ಸಳರು, ವಿಜಯನಗರ ಅರಸರು ಮತ್ತು ಮೈಸೂರು ಒಡೆಯರು ಇದರ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ. ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಭವ್ಯವಾದ ರಾಜಗೋಪುರ, ಎತ್ತರದ ಗರುಡ ಸ್ತಂಭ ಮತ್ತು ಕಲ್ಲಿನಲ್ಲಿ ಕೆತ್ತಿರುವ ಸುಂದರ ಶಿಲ್ಪಗಳು ನಮ್ಮ ಗಮನಕ್ಕೆ ಬರುತ್ತದೆ. ಪ್ರತಿಯೊಂದು ಶಿಲ್ಪವು ಅಂದಿನ ಶಿಲ್ಪಿಗಳ ನೈಪುಣ್ಯವನ್ನು ತೋರಿಸುತ್ತದೆ. ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ತಮ್ಮ ತೊಡೆಯ ಮೇಲೆ ಮಹಾಲಕ್ಷ್ಮಿಯನ್ನು ಆಸೀನರನ್ನಾಗಿಸಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಈ ದಿವ್ಯ ರೂಪದ ದರ್ಶನವೇ ಭಕ್ತರಿಗೆ ಧೈರ್ಯ ಮತ್ತು ಮನಃಶಾಂತಿಯನ್ನು ನೀಡುತ್ತದೆ. ಸ್ಥಳೀಯ ಭಕ್ತರು ಸ್ವಾಮಿಯನ್ನು ಪ್ರೀತಿಯಿಂದ ಮಾರೇಹಳ್ಳಿ ಮುದುಕಪ್ಪ ಎಂದು ಕರೆಯುತ್ತಾರೆ. ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಆರೋಗ್ಯಕ್ಕೆ, ಕುಟುಂಬದ ಸುಖ, ಐಶ್ವರ್ಯ ಮತ್ತು ಸಂಕಷ್ಟ ನಿವಾರಣೆ ದೊರೆಯುತ್ತದೆ ಎಂಬ ಅಗಾಧ ನಂಬಿಕೆ ಇದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷವೆಂದರೆ ದೇವಿಯ ಪಾದಗಳ ಕೆಳಗೆ ಅಮೃತ ಕಲಶ ಅಡಗಿದೆ ಎಂಬ ಪುರಾಣ ಪ್ರಸಿದ್ಧ ನಂಬಿಕೆ. ಇದರಿಂದ ಭಕ್ತರ ಮನೋಕಾಮನೆಗಳು ಈಡೇರುತ್ತವೆ ಎಂದು ಜನರು ಭಕ್ತಿಯಿಂದ ನಂಬುತ್ತಾರೆ. ಈ ದೇವಾಲಯದ ಆವರಣದಲ್ಲಿ ಆಂಜನೇಯ ಸ್ವಾಮಿ, ಗಣಪತಿ ಹಾಗೂ ಅಮೃತೇಶ್ವರ ದೇವರ ಸನ್ನಿಧಿಗಳು ಇದ್ದು ಒಂದೇ ಸ್ಥಳದಲ್ಲಿ ಅನೇಕ ದೇವತೆಗಳ ದರ್ಶನ ಪಡೆಯಬಹುದಾಗಿದೆ. ಸುಂದರ ಪ್ರಕೃತಿ, ಪ್ರಶಾಂತ ವಾತಾವರಣ ಮತ್ತು 1000 ವರ್ಷಗಳ ಇತಿಹಾಸವನ್ನು ಹೊತ್ತಿರುವ ಈ ಕ್ಷೇತ್ರವು ಭಕ್ತರು ಮತ್ತು ಪ್ರವಾಸಿಗರಿಗೆ ಅತ್ಯುತ್ತಮ ತಾಣವಾಗಿದೆ. ಇಲ್ಲಿ ಬಂದರೆ ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಹೊಸ ಶಕ್ತಿ ದೊರೆಯುತ್ತದೆ. ನೀವು ಎಂದಾದರೂ ಮಳವಳ್ಳಿಯ ಕಡೆಗೆ ಅಥವಾ ಮೈಸೂರು ಕಡೆಗೆ, ಬೆಂಗಳೂರಿನ ಕಡೆಗೆ ಪ್ರವಾಸಿಸುತ್ತಿದ್ದರೆ ಈ ಪವಿತ್ರ ದೇವಾಲಯಕ್ಕೆ ತಪ್ಪದೆ ಭೇಟಿ ನೀಡಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವ್ಯ ಆಶೀರ್ವಾದವನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಕರ್ನಾಟಕದ ಪುರಾತನ ದೇವಾಲಯಗಳ ಪರಿಚಯಕ್ಕಾಗಿ ನಮ್ಮ ಜೊತೆ ಇರಿ. ಜೈ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ದೇವಾಲಯವು ಈಗ ಮತ್ತೊಮ್ಮೆ ಹೇಳುವುದಾದರೆ ಈ ದೇವಾಲಯವು ಈಗ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಬರ್ತದೆ ಹಾಗೂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ವಿಧವಾದ ಮನೆ ಕಟ್ಟುವುದು ಅಥವಾ ಯಾವುದೇ ಕಟ್ಟಡಗಳ ನಿರ್ಮಾಣ ಮಾಡುವಂಗೆ ಇಲ್ಲ. ಇದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದನ್ನು ಸಂರಕ್ಷಿಸುತ್ತಿದೆ ಹಾಗೂ ಕರ್ನಾಟಕ ಗೌರ್ಮೆಂಟ್ನ ಮುಜರಾಯಿ ಇಲಾಖೆಯಲ್ಲಿ ಬರುತ್ತದೆ. ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ನಿಮ್ಮ ಪ್ರೋತ್ಸಾಹಕ್ಕೆ ಅಭಿನಂದನೆಗಳು. ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ನಿಮ್ಮಲ್ಲಿ ವಿನಂತಿ.